ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾಕಂದ್ರೆ ಈ ನಿಮ್ಮ ಜೋಡಿನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಯಾವಾಗ್ಲೂ ಕೂಡ ನೀವು ಒಬ್ರೆ ಎಲ್ಲಾರು ಕಾಣಿಸ್ಕೊಂಡ್ರೆ ಕಮೆಂಟ್ ಮಾಡಿರ್ತಾರೆ ಸಂತೋಷ್ ಅವ್ರ ಎಲ್ಲಿ ಅಂತ. ಹೌದೌದು, ನಾನು ಹೋಗಿದ್ದ ಕಡೆ ಎಲ್ಲಾನು ಕೇಳ್ತಾರೆ ವರ್ತೂರ್ ಅವ್ರ ಎಲ್ಲಿ ಅಂತ, ಜೈ ಹಳ್ಳಿಕಾರ್ ಅಂತ ಹೇಳಿಸ್ತಾರೆ ಅಥವಾ ಅವರೇ ಕೂಗ್ತಾರೆ. ವರ್ತೂರ್ ಯಾವ್ದೇ ಫಂಕ್ಷನ್ಗೆ ಹೋದ್ರು ಬೆಂಕಿ ಅಂತ ಕೂಗ್ತಾರೆ. ಯಾರಿಗ್ ನನ್ನ ಹೆಸರು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬೆಂಕಿ ಅಂತ ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ. ಎಸ್, ನಾನು ವರ್ತೂರ್ ಸಂತೋಷ್ ಅವರು ಬಹಳ ಒಳ್ಳೆ ಸ್ನೇಹಿತರು. ನಾವು ಯಾವ ತರ ಸ್ನೇಹಿತರು ಅಂತಂದ್ರೆ, ನಾವು ಎವ್ರಿಡೇ ಮಾತಾಡಲ್ಲ, ನಾವು ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲನೋ ಮಾತಾಡ್ತೀವಿ. ಅದು ನಾನು ಒಂದಷ್ಟು ಇವೆಂಟ್ಸ್ ಅಂತ ಬಿಸಿ ಇದ್ದೀನಿ, ಅವರು ಒಂದಷ್ಟು ಇವೆಂಟ್ಸ್ ಅಂತ ಊರೂರು ತಿರುಗೋದ್ರಲ್ಲಿ ಬಿಸಿ ಇದೀವಿ. ಸೊ ನಾವು ಟೈಮ್ ಮಾಡ್ಕೊಂಡು, ನಾನು ಇವತ್ತು ಫೋನ್ ಮಾಡಿದ್ರೆ ಅವ್ರು ನಾಳೆ ಮಾಡಿರ್ತಾರೆ, ಅವ್ರು ಇವತ್ತು ಫೋನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಮಾಡಿರ್ತೀನಿ, ಆ ರೀತಿ ಆಗತ್ತೆ. ಒಳ್ಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿ ಇರೋದಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರ ಮೈಂಡಲ್ಲೂ ಯಾವುದೇ ಥಾಟ್ ಇಲ್ಲ, ನನ್ನ ಮೈಂಡಲ್ಲೂ ಯಾವುದೇ ಥಾಟ್ ಇಲ್ಲ. ಅಂಡ್ ನಾನು ಇದಕ್ಕೆ ಮುಂಚೆ ಒಂದ್ಸತಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಾನು ಇಸ್ ನಾಟ್ ಮೈ ಟೈಪ್ ಅಂತ ಅಂದ್ಬಿಟ್ಟು. ದಟ್ ಮೀನ್ಸ್ ದಟ್ ಅವರ ಒಂದು ಲೈಫ್ ಸ್ಟೈಲ್ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ. ಅಂಡ್ ಆರ್ಟಿಸ್ಟ್ ಆಗಿ ಇದ್ಕೊಂಡು ಅವರು ಒಬ್ರು ರೈತರ ಕುಟುಂಬದಲ್ಲಿ ಇದ್ಕೊಂಡು ಆಗ್ಬಾರ್ದು ಅಂತಾನು ಏನಿಲ್ಲ, ಬಟ್ ವಿ ಆರ್ ನಾಟ್ ಇನ್ ದಟ್ ಮೋಡ್. ಅವ್ರಿಗೂ ಮನ್ಸಲ್ಲಿಲ್ಲ, ನನಗೂ ಮನ್ಸಲ್ಲಿಲ್ಲ. ಅದು ಹೊರಗಡೆ ಜನಕ್ಕೆ ಕ್ಯೂಟ್ ಆಗಿ ಅನ್ನಿಸ್ತದೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಗಿರೋದಕ್ಕೆ ಬಿಟ್ರೆ ನಮ್ಮನ್ನ ಲೈಫ್ ಟೈಮ್ ನೋಡ್ಬೋದು. ಇಲ್ಲ ಅಂತಂದ್ರೆ ಮತ್ತೆ ಯಾವ್ದೋ ಒಂದೆರಡು ಸ್ಟೇಜ್ ಅಲ್ಲಿ ಹೇಳಿದ್ದೀನಿ ನಾನು, ಪ್ರತಿಯೊಬ್ರು ಆ ರೀತಿ ಕೇಳಿದಾಗ ಏನಾಗ್ಬಿಡುತ್ತೆ, ನಾನು ಅವ್ರ ಹತ್ರ ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡೋದಕ್ಕೂ ಯೋಚನೆ ಮಾಡ್ಬೇಕಾಗತ್ತೆ. ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೋ, ಜನ ನೋಡಿದವ್ರು ಏನ್ ಅನ್ಕೊಂತಾರೋ, ಇವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಕಾನ್ಶಿಯಸ್ ಲೆವೆಲ್ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ. ಅದು ನನಗೆ ಇಷ್ಟ ಇಲ್ಲ. ವಿ ಆರ್ ಆಲ್ ವೆರಿ ಕೂಲ್. ನಾನ್ ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಸೊ ನಾನು ಅದನ್ನ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ದೀನಿ. ಯಾರು ಪೇರ್ ಅಪ್ ಮಾಡಬೇಡಿ, ಬಿಕಾಸ್ ಇಬ್ರು ಮನ್ಸಲ್ಲೂ ಏನೂ ಇಲ್ಲ. ನಾನು ವರ್ತೂರ್ ಇಬ್ರು ಒಳ್ಳೆ ಸ್ನೇಹಿತರಾಗಿರೋದಕ್ಕೆ ಬಿಡಿ. ವರ್ತೂರ್ ಅವರು ನೀವು ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ರಿ, ಹಾಗಿದ್ರೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಹೀರೋ ಇದಾರಾ? ಹಾಗಿದ್ರೆ ನಮ್ಮ ಲೈಫ್ಗಳಲ್ಲಿ ಒಬ್ರು ಹೀರೋ ಅಂತ ಇದ್ದೇ ಇರ್ತಾರೆ. ಟೈಮ್ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಹಾಗಿದ್ರೆ ನೀವಿಲ್ಲಿ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅಂತ ಗೊತ್ತಾಗ್ತಿದ್ರೆ, ಸೊ ನಾವು ಇವಾಗ ಹೇಳ್ಕೊಳಕ್ ಆಗಲ್ಲ ಅಂತಲ್ಲ, ನಮ್ಮ ಒಂದು ಸಿಚುವೇಶನ್ಗೆ, ಇವಾಗ ಏನೋ ಒಂದು ಸಿಚುವೇಶನ್ ನಡೀತಿರುತ್ತೆ, ಆ ಸಿಚುವೇಶನ್ ಅಲ್ಲಿ ನನ್ಗೆ ಯಾರಿಗಾದ್ರೂ ಒಬ್ರದ್ದು ನೆಸೆಸಿಟಿ, ಅಥವಾ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರ್ಬೋದು, ಅಥವಾ ಸಪೋರ್ಟಿವ್ ಹ್ಯಾಂಡ್ ಇರ್ಬೋದು, ಅಥವಾ ಬ್ಯಾಕ್ ಬೋನ್ ಇರ್ಬೋದು. ಈ ರೀತಿಯಾಗಿ ಯಾರಾದ್ರೂ ಒಬ್ರು ನಿಂತ್ರೆ ಅವ್ರು ಆ ಟೈಮ್ ಹೀರೋ ಆಗ್ತಾರೆ. ಸೊ ನಮ್ ಲೈಫ್ ನಲ್ಲಿ ಲೈಫ್ ಪಾರ್ಟ್ನರೇ ಹೀರೋ ಆಗ್ಬೇಕಂತ ಏನಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್. ಅಂಡ್ ಲೈಫ್ ಪಾರ್ಟ್ನರ್ ಅಂತ ಸದ್ಯಕ್ಕೆ ಯಾರು ಇಲ್ಲ, ಬಂದಾಗ ಹೇಳ್ತೀನಿ. ನಾನೇ ಹೇಳ್ತೀನಿ ಎಲ್ರಿಗೂ, ಜೈ ಬನ್ನಿ 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 ಅಂತ ಹೇಳ್ಬಿಟ್ಟು, ದಿಸ್ ಇಸ್ ಮೈ ಪಾರ್ಟ್ನರ್ ಅಂತ. ಹಾಗಿದ್ರೆ ಆ ದಿನ ಬೇಗ ಬರ್ಲಿ ಅಂತ ಇವಾಗ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.